ಕೊರೋನಾ ವೈರಸ್ ಮಹಾಮಾರಿಯ ಭಯದಿಂದ ಇನ್ನೂ ಜನ ಸಂಪೂರ್ಣವಾಗಿ ಹೊರಬಂದಿಲ್ಲ. ಅಷ್ಟರಲ್ಲೇ ಈಗ ಹ್ಯಾಂಟಾ ವೈರಸ್ ಎನ್ನುವ ಹೆಸರೇ ಜನರಲ್ಲಿ ಆತಂಕ ಹುಟ್ಟಿಸುತ್ತಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲ ಸುದ್ದಿಗಳಲ್ಲಿ ಈ ವೈರಸ್ ಬಗ್ಗೆ ಹೆಚ್ಚು ಚರ್ಚೆ ನಡೆಯುತ್ತಿರುವುದರಿಂದ ಜನರಲ್ಲಿ ಮತ್ತೆ ಒಂದು ಹೊಸ ಭಯ ಶುರುವಾಗಿದೆ. ಆದರೆ ಈ ವಿಚಾರದಲ್ಲಿ ಜನರು ಎಚ್ಚರಿಕೆಯಿಂದ ಇರಬೇಕು ಹೊರತು ಅನಗತ್ಯ ಆತಂಕಕ್ಕೆ ಒಳಗಾಗಬೇಕಿಲ್ಲ ಅನ್ನೋದು ವೈದ್ಯರ ಮಾತು. ಯಾಕಂದ್ರೆ ಈ ವೈರಸ್ ಹೊಸದೇನಲ್ಲ. 2020ರ ಸಮಯದಲ್ಲೂ ಈ ವೈರಸ್ ಬಗ್ಗೆ ಸಾಕಷ್ಟು ಸುದ್ದಿಗಳು ಬಂದಿದ್ದವು. ಆಗಲೂ ಮತ್ತೊಂದು ಕೊರೋನಾ ಬರುತ್ತದೆಯಾ ಅನ್ನೋ ಭಯ ಜನರಲ್ಲಿ ಇತ್ತು. ಆದರೆ ಆ ಸಮಯದಿಂದ ಇಂದಿನವರೆಗೂ ಈ ವೈರಸ್ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಹರಡಿಲ್ಲ. ಹಾಗೆ ಕೊರೋನಾ ರೀತಿಯಲ್ಲಿ ದೇಶವನ್ನೇ ಲಾಕ್ಡೌನ್ ಮಾಡುವ ಮಟ್ಟದ ಭೀಕರ ಪರಿಸ್ಥಿತಿಯನ್ನು ಸೃಷ್ಟಿಸಿಲ್ಲ. ಹ್ಯಾಂಟಾ ವೈರಸ್ ಅನ್ನೋದು ಸಾಮಾನ್ಯ ಜ್ವರ ಅಲ್ಲ. ಇದು ದಂಶಕ ಪ್ರಾಣಿಗಳಿಂದ, ವಿಶೇಷವಾಗಿ ಇಲಿಗಳಿಂದ ಮನುಷ್ಯರಿಗೆ ಹರಡುವ ಸೋಂಕು. ಇಲಿಗಳ ಮೂತ್ರ, ಮಲ, ಲಾಲಾರಸ ಅಥವಾ ಅವು ಬಿಟ್ಟಿರುವ ಕಸಕಡ್ಡಿಗಳ ಮೂಲಕ ಈ ವೈರಸ್ ಹರಡಬಹುದು. ಕೆಲವೊಮ್ಮೆ ಹಳೆಯ ಗೋದಾಮುಗಳು, ಬಹಳ ದಿನಗಳಿಂದ ಮುಚ್ಚಿದ್ದ ಕೊಠಡಿಗಳು ಅಥವಾ ಇಲಿಗಳು ಹೆಚ್ಚಾಗಿ ಓಡಾಡುವ ಜಾಗಗಳನ್ನು ಸ್ವಚ್ಛಗೊಳಿಸುವಾಗ ಧೂಳಿನ ಜೊತೆ ಈ ವೈರಸ್ ಗಾಳಿಯಲ್ಲಿ ಬೆರೆತು ದೇಹಕ್ಕೆ ಹೋಗುವ ಸಾಧ್ಯತೆಯೂ ಇರ್ತದೆ. ಆದರೆ ಒಂದು ಮುಖ್ಯ ವಿಚಾರ ಏನಂದ್ರೆ, ಈ ವೈರಸ್ ಸಾಮಾನ್ಯವಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುವುದಿಲ್ಲ. ಅದೇ ಕಾರಣಕ್ಕೆ ಕೊರೋನಾ ರೀತಿಯಲ್ಲಿ ಇದು ವೇಗವಾಗಿ ಜನರಿಂದ ಜನರಿಗೆ ಹರಡುವ ಅಪಾಯ ಕಡಿಮೆ ಎಂದು ತಜ್ಞರು ಹೇಳುತ್ತಾರೆ. ಈ ವೈರಸ್ ದೇಹಕ್ಕೆ ಸೇರಿದರೆ ಆರಂಭದಲ್ಲಿ ಸಾಮಾನ್ಯ ಜ್ವರದ ಲಕ್ಷಣಗಳೇ ಕಾಣಿಸಬಹುದು. ತುಂಬಾ ಆಯಾಸವಾಗುವುದು, ಸ್ನಾಯು ನೋವು, ಜ್ವರ, ಶೀತ, ತಲೆನೋವು, ತಲೆ ಸುತ್ತುವುದು ಇತ್ಯಾದಿ ಕಾಣಿಸಬಹುದು. ಕೆಲವರಿಗೆ ಉಸಿರಾಟದ ತೊಂದರೆ ಶುರುವಾಗಬಹುದು. ಎದೆ ಬಿಗಿದಂತಾಗುವುದು, ನಿರಂತರ ಕೆಮ್ಮು ಬರುವುದು, ಉಸಿರಾಟಕ್ಕೆ ಕಷ್ಟವಾಗುವುದು, ಶ್ವಾಸಕೋಶದಲ್ಲಿ ದ್ರವ ತುಂಬಿಕೊಳ್ಳುವ ಪರಿಸ್ಥಿತಿ ಉಂಟಾಗಬಹುದು. ಈ ಲಕ್ಷಣಗಳನ್ನು ಸಾಮಾನ್ಯ ಜ್ವರ ಅಂತ ನಿರ್ಲಕ್ಷ್ಯ ಮಾಡಿದರೆ ಮುಂದೆ ಸಮಸ್ಯೆ ಗಂಭೀರವಾಗುವ ಸಾಧ್ಯತೆ ಇರುತ್ತದೆ. ಅದಕ್ಕಾಗಿ ಇಂಥ ಲಕ್ಷಣಗಳು ಕಾಣಿಸಿದ್ರೆ ವೈದ್ಯರನ್ನ ಸಂಪರ್ಕಿಸುವುದು ಉತ್ತಮ. ಆದ್ರೆ ಇಲ್ಲಿ ಜನರಿಗೆ ಅರ್ಥವಾಗಬೇಕಾದ ಒಂದು ಮುಖ್ಯ ವಿಷಯ ಏನಂದ್ರೆ, ಪ್ರತಿ ಜ್ವರವೇ ಹ್ಯಾಂಟಾ ವೈರಸ್ ಅಲ್ಲ. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಪೋಸ್ಟ್ಗಳನ್ನು ನೋಡಿ ಹೆದರಿಬಿಡ್ತಾರೆ. ಆದರೆ ವೈದ್ಯಕೀಯವಾಗಿ ನೋಡಿದ್ರೆ ಈ ವೈರಸ್ ಪ್ರಕರಣಗಳು ವಿಶ್ವದ ಕೆಲ ಭಾಗಗಳಲ್ಲಿ ಮಾತ್ರ ಹೆಚ್ಚು ಕಂಡುಬಂದಿವೆ. ಭಾರತದಲ್ಲಿ ಇದುವರೆಗೂ ಇದು ದೊಡ್ಡ ಮಟ್ಟದಲ್ಲಿ ಹರಡಿದ ದಾಖಲೆಗಳಿಲ್ಲ. ಕೇಂದ್ರ ಮತ್ತು ರಾಜ್ಯ ಆರೋಗ್ಯ ಇಲಾಖೆ ಕೂಡ ಜನರು ಜಾಗರೂಕರಾಗಿರಬೇಕು ಎಂದು ಹೇಳುತ್ತಿವೆ. ಆದರೆ ಯಾವುದೇ ಭಯಾನಕ ಪರಿಸ್ಥಿತಿ ಇದೆ ಎಂದು ಘೋಷಿಸಿಲ್ಲ. ಜನರು ಮಾಡಬೇಕಾದದ್ದು ಏನು ಅಂದ್ರೆ, ಮನೆಯ ಸ್ವಚ್ಛತೆಗೆ ಹೆಚ್ಚು ಗಮನ ಕೊಡುವುದು. ಮನೆಯಲ್ಲೇ ಇಲಿಗಳು ಓಡಾಡ್ತಿದ್ದರೆ ತಕ್ಷಣ ನಿಯಂತ್ರಣ ಮಾಡಿಸಬೇಕು. ಆಹಾರ ಪದಾರ್ಥಗಳನ್ನು ಮುಚ್ಚಿಟ್ಟುಕೊಳ್ಳಬೇಕು. ಬಹಳ ದಿನಗಳಿಂದ ತೆರೆಯದ ಕೊಠಡಿಗಳು, ಗೋದಾಮುಗಳು ಅಥವಾ ಹಳೆಯ ಸಾಮಾನುಗಳ ಜಾಗಗಳನ್ನು ಸ್ವಚ್ಛಗೊಳಿಸುವಾಗ ಮುಖವಾಡ ಮತ್ತು ಕೈಗವಸು ಬಳಸುವುದು ಒಳ್ಳೆಯದು. ಇಲಿಗಳ ಮಲ ಅಥವಾ ಕಸವನ್ನು ಕೈಯಿಂದ ನೇರವಾಗಿ ಮುಟ್ಟಬಾರದು. ಮಕ್ಕಳು ಇಲಿ ಓಡಾಡುವ ಜಾಗಗಳಲ್ಲಿ ಆಟ ಆಡುವುದನ್ನು ತಪ್ಪಿಸುವುದು ಉತ್ತಮ. ಕೊರೋನಾ ಸಮಯದಲ್ಲಿ ಜನರು ಅನುಭವಿಸಿದ ಭಯ ಇನ್ನೂ ಹಲವರ ಮನಸ್ಸಿನಲ್ಲಿದೆ. ಅದಕ್ಕೆ ವೈರಸ್ ಅನ್ನೋ ಪದ ಕೇಳಿದಾಕ್ಷಣ ಜನ ಗಾಬರಿಯಾಗುತ್ತಿದ್ದಾರೆ. ಆದರೆ ಹ್ಯಾಂಟಾ ವೈರಸ್ ವಿಚಾರದಲ್ಲಿ ತಜ್ಞರು ಹೇಳೋದೇನೆಂದ್ರೆ, ಎಚ್ಚರಿಕೆ ಬೇಕು, ಆತಂಕ ಬೇಡ. ಯಾಕಂದ್ರೆ ಇದು ಕೊರೋನಾ ತರಹ ಗಾಳಿಯಲ್ಲಿ ವೇಗವಾಗಿ ಲಕ್ಷಾಂತರ ಜನರಿಗೆ ಹರಡುವ ಸೋಂಕು ಅಲ್ಲ. 2020ರಿಂದಲೂ ಇದರ ಬಗ್ಗೆ ಸುದ್ದಿಗಳು ಬರುತ್ತಿವೆ. ಆದರೆ ಭಾರತದಲ್ಲಿ ಇದು ದೊಡ್ಡ ಮಟ್ಟದ ಆರೋಗ್ಯ ತುರ್ತು ಪರಿಸ್ಥಿತಿ ಸೃಷ್ಟಿಸಿಲ್ಲ. ಆದ್ದರಿಂದ ಜನರು ವದಂತಿಗಳಿಗೆ ಕಿವಿಗೊಡದೆ ಸ್ವಚ್ಛತೆ ಕಾಪಾಡಿಕೊಂಡು ಲಕ್ಷಣಗಳು ಕಂಡುಬಂದ್ರೆ ವೈದ್ಯರನ್ನು ಸಂಪರ್ಕಿಸಿದರೆ ಸಾಕು. ಭಯಪಡುವುದಕ್ಕಿಂತದ ಜಾಗ್ರತೆ ವಹಿಸುವುದು ಮುಖ್ಯ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.